ಆ 9 ಪ್ರಶ್ನೆಗಳು ನ್ಯಾಯಾಲಯ ಸರ್ಕಾರದ ಮುಂದೆ 9 ಪ್ರಶ್ನೆಗಳನ್ನ ಇಟ್ಟು ಉತ್ತರದ ನಿರೀಕ್ಷೆಯಲ್ಲಿದೆ. ಸರ್ಕಾರ ದಿನವೊಂದಕ್ಕೆ ಅನ್ನೋ ಹಾಗೆ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ, ತನ್ನ ಹೇಳಿಕೆಗಳನ್ನ ಬದಲಾಯಿಸಿಕೊಳ್ತಾ ಇದೆ. ಆದರೆ ಎಲ್ಲದರ ನಡುವೆ ಅದು ಹೇಳ್ತಾ ಇರೋದು ವಿಧಾನಸೌಧದ ಮುಂದೆ ಏನಾದರೂ ಆಯ್ತಾ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿದ್ದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದೆ. ಹಾಗಾದ್ರೆ ವಿಪಕ್ಷಗಳು ಕೇಳ್ತಾ ಇವೆ, ಹಾಗಾದ್ರೆ ನೀವು ವಿಧಾನಸೌಧದ ಮೆಟ್ಟಿಲುಗಳಿಗೆ ಮಾತ್ರ ಸಿಎಂ, ನಿಮ್ಮ ಸರ್ಕಾರ ಆಡಳಿತ ಇರೋದು ಕೇವಲ ವಿಧಾನಸೌಧದ ಮೆಟ್ಟಿಲಿನವರೆಗ ಅಂತ ಪ್ರಶ್ನೆ ಕೇಳ್ತಾ ಇದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ನ್ಯಾಯಾಲಯ ಕೇಳಿರುವ ಪ್ರಶ್ನೆಗಳಿಗೆ ಸರ್ಕಾರದಿಂದ ಏನು ಉತ್ತರ ಬರುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಕಾಲ್ ತುಳಿತ ಕೇಸ್ನಲ್ಲಿ ಸರ್ಕಾರಕ್ಕೆ ಈಗ ಅಗ್ನಿ ಪರೀಕ್ಷೆ ಎದುರಾಗಿದೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ನಿರ್ಣಾಯಕ ದಿನ. ಹೈಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ. ಕಾಲ್ ತುಳಿತದಿಂದ ಕೈ ಸರ್ಕಾರಕ್ಕೆ ಸಹಜವಾಗೇ ದೊಡ್ಡ ಮುಜುಗರ. ಕೇವಲ ಕರ್ನಾಟಕದ ಮಟ್ಟದಲ್ಲಿ ಮಾತ್ರ ಅಲ್ಲ, ದೇಶದ ಮಟ್ಟದಲ್ಲೂ ಕೂಡ, ದೇಶದಾದ್ಯಂತ ಚರ್ಚೆ ಆಯಿತು. ಆದರೆ ಅದಾದ ನಂತರವೂ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಗಳು ಮೇಲಿಂದ ಮೇಲೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಮುಜುಗರ ಮೇಲಿಂದ ಮೇಲೆ ಮುಜುಗರ. ಇವತ್ತು ಬೆಳಗ್ಗೆನೆ ಫ್ಲೈಟ್ ಹತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೆಳಗ್ಗೆ 11ಕ್ಕೆ ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಚರ್ಚೆ ಇರುತ್ತೆ. ಯಾವಾಗ ದೇಶದಾದ್ಯಂತ ಕಾಲ್ತುಳಿತದ ಬಗ್ಗೆ ಸುದ್ದಿ ಆಯಿತು, ಹೈಕಮಾಂಡ್ ಸಹಜವಾಗಿ ಗರಂ ಆಯಿತು. ಏನು ಮಾಡಿದ್ದೀರಾ ನೀವು ಅಂತ, ಏನಾದರೂ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ, ಇವಾಗ ಜನರಿಗೆ ಹೇಳಿ ನಾವು ಆಕ್ಷನ್ ತಗೊಂಡಿದ್ದೀವಿ ಅನ್ನೋ ಒತ್ತಡ ಕೊಟ್ಟರು. ಆ ಒತ್ತಡ ಆದ ನಂತರದ ದಿನಗಳಲ್ಲಿ ಬಹಳಷ್ಟು ಸರ್ಕಾರದ ಕ್ರಮಗಳಾದವು. ಅದರಲ್ಲಿ ಮೊದಲು ಆರ್ಸಿಬಿ ಮತ್ತು ಕೆಎಸ್ಸಿಎ ವಿರುದ್ಧ ಎಫ್ಐಆರ್ ದಾಖಲಾಗೋದ್ರಿಂದ ಶುರುವಾಗಿ ಅಧಿಕಾರಿಗಳ ಅಮಾನತ್ತಿನವರೆಗೆ ಹೋಯಿತು. ಬಲ್ಲ ಮೂಲಗಳ ಪ್ರಕಾರ ಒಂದು 64 ಜನ ಕಾನ್ಸ್ಟೇಬಲ್ಗಳ ಹೆಸರು ಕೂಡ ಲಿಸ್ಟ್ ಔಟ್ ಮಾಡಿದ್ರಂತೆ ಅಮಾನತು ಮಾಡೋದಕ್ಕೆ. ಆದರೆ ಸರ್ಕಾರ ಆ ನಿರ್ಧಾರ ಕೈ ಬಿಡ್ತು. ಹಿರಿಯ ಅಧಿಕಾರಿಗಳು, ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ತಲೆದಂಡ ಆಯಿತು. ಈಗ ಅಧಿಕಾರಿಗಳು ಸಿಎಟಿ ಮೊರೆ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.